ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಫುಲ್ ನೋಡಾದ್ಮೇಲೆ ಕಮೆಂಟ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಇರುವ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಇವತ್ತಿನ ವೀಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋ ಫುಲ್ಲು ನನ್ನ ಕ್ಯೂಟ್ ಲಿಟಲ್ ಪ್ರಿನ್ಸಸ್ದೇ ವೀಡಿಯೋ ಆಗಿರುತ್ತೆ. ಒಂದು ಸ್ಮಾಲ್ ವೀಡಿಯೋ ಅಂತೆಲ್ಲ ಒಂದು 10 to 12 ಮಿನಿಟ್ಸ್ ಇದೆ. ಬೇಬಿ ಫೋಟೋಶೂಟ್ ಐಡಿಯಾಸ್. ನನ್ನ ಮಗಳಿಗೆ ನಾನು ಮಂತ್ ವೈಸ್ ಫೋಟೋಶೂಟ್ ಮಾಡಿದ್ದೆ. ಅದರದ್ದು 12 ಮಂತ್ಸಲ್ಲಿ ಯಾವ್ಯಾವ ಥೀಮಲ್ಲಿ ನಾನು ಬೇಬಿ ಫೋಟೋಶೂಟ್ ಮಾಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಮಂತ್ ಬೇಬಿ ಫೋಟೋಶೂಟ್ ಬಂದು ನನಗೆ ಮಾಡೋ ಐಡಿಯಾ ಇರಲಿಲ್ಲ. ನನ್ನ ಮಗಳು ಪ್ರೀಮೆಚ್ಯೂರ್ ಬೇಬಿ ಬೇರೆ. ಅವಳು ಈಗ ತೆಗೆದಿರೋ ಫೋಟೋಲಿ ಬಂದು 1.4 kg ಅಷ್ಟೇ ಇದ್ದಿದ್ದು. ಫ್ಲವರ್ಸ್ನ ಬಳಸಿ ಒಂದಂಥ ಬಟರ್ಫ್ಲೈ ಥೀಮಲ್ಲಿ ಮಾಡೋಣ ಅಂತ ಹೇಳಿ ನಾನು ಈ ಫೋಟೋಶೂಟ್ನ ಮಾಡಿಕೊಂಡೆ. ನನ್ನ ಮಗ ಹುಟ್ಟಿದಾಗ ಫೋಟೋಶೂಟ್ ಟ್ರೆಂಡಿಂಗ್ ಏನೂ ಇರಲಿಲ್ಲ. ನನ್ನ ಮಗಳು ಹುಟ್ಟೋ ಟೈಮಿಗೆ ಟ್ರೆಂಡ್ ಇತ್ತು. ಅದಕ್ಕೆ ಏನೋ ಆಸೆಯಿಂದ ಮಾಡೋಣ ಅಂತ ಹೇಳಿ ಮಾಡಿದೆ. ಹೆಣ್ಮಕ್ಳಿಗೆ ರೆಡಿ ಮಾಡಿದ್ರೆ ಮೊದಲೇ ಮುದ್ದಾಗಿ ಕಾಣಿಸ್ತಾರಲ್ವ, ಅದಕ್ಕೆ ನನ್ನ ಚೋಟಾಗೆ ಈ ಥರ ಫಸ್ಟ್ ಬಟರ್ಫ್ಲೈ ಥೀಮಲ್ಲಿ ರೋಸ್ ಯೂಸ್ ಮಾಡಿ ನಾನು ಫೋಟೋಶೂಟ್ ಮಾಡಿದೆ. ಅದಾದಮೇಲೆ ಪಾಪುಗೆ ರ್ಯಾಪ್ ಮಾಡಿ ಫೋಟೋಶೂಟ್ ಮಾಡ್ತಾರಲ್ಲ, ಅದನ್ನು ಮಾಡಬೇಕಂತ ನನಗೆ ತುಂಬಾ ಆಸೆ ಇತ್ತು. ಅದನ್ನು ನಾನೇ ನನಗೆ ತಿಳಿದಂಗೆ ವೇಲ್ನ ರ್ಯಾಪ್ ಮಾಡಿ ಫೋಟೋಶೂಟ್ ಮಾಡಿದೆ. ಇದನ್ನು ಫೋಟೋಶೂಟ್ ಮಾಡಿದಾಗ ಆಲ್ಮೋಸ್ಟ್ 1.5 month ಆಗಿತ್ತು. ಅವಳು ವೆಯ್ಟ್ ತುಂಬಾ ಕಮ್ಮಿ ಇದ್ಲು. ಪಾಪು ಫೋಟೋಗಳನ್ನ ತೆಗಿತಾ ಇದ್ದೆ ಅಷ್ಟೇ. ಆ ಟೈಮ್ಗೆ ಯಾವತ್ತೂ ನಾನು ಪೋಸ್ಟ್ ಮಾಡ್ತಿಲ್ಲ, ಬಿಕಾಸ್ ಇವಳು ಪ್ರೀಮೆಚ್ಯೂರ್ ಬೇಬಿ, ತುಂಬ ವೆಯ್ಟ್ ಕಮ್ಮಿ ಇದ್ಲು. ಆಮೇಲೆ ಪಾಪು ಫೇಸ್ನ ನಾನು ರಿವೀಲ್ ಮಾಡಿರಲಿಲ್ಲ. ಒಂದು ಒಳ್ಳೆ ದಿನಕ್ಕಾಗಿ ಕಾಯ್ತಿದ್ದೆ, ಅದಕ್ಕೆ ಫೋಟೋಸ್ನ ಪೋಸ್ಟ್ ಮಾಡಿರಲಿಲ್ಲ. ಇವಾಗ ನೋಡ್ತಿರೋದು ಬಂದು 2nd month ಬೇಬಿ ಫೋಟೋಶೂಟ್. ಇದು ಬಂದು ಅವಳಿಗೆ ಫೆಬ್ರವರಿ ತಿಂಗಳಲ್ಲಿ 2 ತಿಂಗಳಾಯಿತು. ಫೆಬ್ರವರಿ ಮಂತ್ ಅಂದರೆ ವ್ಯಾಲೆಂಟೈನ್ಸ್ ಡೇ ಇರುತ್ತಲ್ವ, ಒಂದು ಡ್ರಾಯಿಂಗ್ ಶೀಟಲ್ಲಿ ನಾನೇ ಕಟ್ ಮಾಡಿ ಹಾರ್ಟ್ ಥೀಮಲ್ಲಿ ನಾನು ಈ ಫೋಟೋಶೂಟ್ನ ಮಾಡಿದೆ. ಬಲೂನ್ಸ್ನ ಇಟ್ಕೊಳ್ಳೋ ರೀತಿ, ಹಾರ್ಟ್ ಬಲೂನ್ಸ್ನ ಇಟ್ಕೊಳ್ಳೋ ರೀತಿ ಜೋಡಿಸಿ 2 ಅನ್ನೋದನ್ನು ಜೋಡಿಸಿ ಫೋಟೋಶೂಟ್ನ ಮಾಡಿದೆ. ಇದು ನಾನು ಡ್ರಾಯಿಂಗ್ ಶೀಟಲ್ಲಿ ನಾನೇ ಕಟ್ ಮಾಡಿದೆ. ತುಂಬಾ ಲೋ ಕಾಸ್ಟ್ ಇದು, ಜಾಸ್ತಿ ಏನು ಬಡ್ಜೆಟ್ ಇಲ್ಲ. ಒಂದು ಡ್ರಾಯಿಂಗ್ ಶೀಟ್ ಎಷ್ಟು ಆಗ್ಬೋದು, ಒಂದು 20 rupees ಆಗ್ಬೋದು. ಈ ಕಲರ್ ಹುಡುಕಿ ತರಿಸಿ ನಾನು ಈ ಫೋಟೋಶೂಟ್ನ ಮಾಡಿದೆ. ನಾನು ಮಾಡಿರೋ ಈ ಫೋಟೋಶೂಟ್ ಇಷ್ಟ ಆಗ್ತಿದೆಯಾ, ಚೆನ್ನಾಗಿದೆಯಾ, ಯೂನಿಕ್ ಆಗಿದೆಯಾ, ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಬಟ್ಟೆ ಒಂದಕ್ಕೆ ಮಾತ್ರ ಇನ್ವೆಸ್ಟ್ ಮಾಡ್ತಿದ್ದೆ, ಅಥವಾ ಯಾರಾದರೂ ಕೊಡಿಸಿರೋದಿದ್ರೆ ಹಾಗೆ ಮ್ಯಾನೇಜ್ ಮಾಡಿ ಅವಳಿಗೆ ಫೋಟೋಶೂಟ್ ಮಾಡ್ತಾಯಿದ್ದೆ. ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ LOVE ಅನ್ನೋ ಕಾನ್ಸೆಪ್ಟಲ್ಲಿ ಈ ಫೋಟೋಶೂಟ್ನ ಮಾಡಿದೆ. ಆ್ಯಂಡ್ ಇವಾಗ ನೋಡ್ತಿರೋದು ಬಂದು 3rd month ಫೋಟೋಶೂಟ್. ಇದಂತೂ ತುಂಬಾ ಲೋ ಕಾಸ್ಟ್. ನಿಜವಾಗ್ಲೂ ಇದು ಎಷ್ಟು ಲೋ ಕಾಸ್ಟ್ ಅಂದರೆ ಗಣಗಲೆ ಹೂ ಅಂತ ಹೇಳ್ತೀವಿ ನಮ್ಮ ಕಡೆ, ಅದನ್ನು ಇಟ್ಟು ಅವಳು ಜೂಗಲೆ ಟೈಪ್ ಮಾಡಿರೋದು, ಉಯ್ಯಾಲೆ ಮೇಲೆ ಕೂತಿರುವಂಥ ಬೇಬಿ. ಇದು ಬಂದು ಲೆಗ್ಗಿನ್ಸ್ ಇಟ್ಟು ಅವಳನ್ನ ಮಲಗಿಸಿ ಫೋಟೋಶೂಟ್ ಮಾಡಿದೆ 3 ಅಂತ ಜೋಡಿಸಿ. ಬಟ್ಟೆ ಅವಳಿಗೆ ಆ ಟೈಮಿಗೆ ತಕ್ಕಂಗೆ ಯಾವುದಾದ್ರೂ ಅಡ್ಜಸ್ಟ್ ಆಗಿರೋದು, ಸೊ ಅದನ್ನು ಇಟ್ಟು ನಾನು ಈ ಫೋಟೋಶೂಟ್ ಥೀಮ್ನ ಸೆಲೆಕ್ಟ್ ಮಾಡಿದ್ದೆ. ಆದಷ್ಟು ಯೂನಿಕಾಗಿ ಮಾಡೋಣ, ಲೋ ಕಾಸ್ಟಲ್ಲಿ ಮಾಡೋಣ ಅಂತ ಹೇಳಿ ಮಾಡಿಟ್ಕೊಂಡಿದ್ದೆ. ತುಂಬ ದಿನಕ್ಕೆ ಮುಂಚೆನೇ ಈ ವಿಡಿಯೋ ಹಾಕ್ಬೇಕು ಅಂದ್ಕೊಂಡೆ, ಬಟ್ ಆಮೇಲೆ ಹಾಕೋಣ ಅಂತ ವೆಯ್ಟ್ ಮಾಡ್ತಿದ್ದೆ, ಎಲ್ಲಿ ದೃಷ್ಟಿ ಆಗಿಬಿಡುತ್ತೋ ಅಂತ ಈಗಲೂ ಭಯ. ಆದ್ರೂ ನಾನು ಯೂಸ್ ಮಾಡ್ಕೊಂಡಿರೋ ಥೀಮ್ಗಳು ಎಲ್ರಿಗೂ ಗೊತ್ತಾಗಲಿ, ನ್ಯೂ ಮಾಮ್ಸ್ಗಳಿಗೆ ಯೂಸ್ ಆಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ ಇವಾಗ. ಯಾರು ಹೊಸ ತಾಯಂದಿರಿದ್ದೀರಾ, ತಮ್ಮ ಮಕ್ಕಳಿಗೆ ಫೋಟೋಶೂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ವಾಚ್ ಮಾಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಿರೋದು ಬಂದರು 4th month ಬೇಬಿ ಫೋಟೋಶೂಟ್. ಇದು ಸ್ಮೈಲಿ ಎಮೋಜಿ ಕಾನ್ಸೆಪ್ಟಲ್ಲಿ ನಾನು ಮಾಡಿದ್ದು. ಆಲ್ಮೋಸ್ಟ್ 2 pillows ನನ್ನ ಹತ್ರ ಆಲ್ರೆಡಿ ಇದ್ವು, ಡ್ರೆಸ್ ಕೂಡ ಅವಳ ಹತ್ರ ಆಲ್ರೆಡಿ ಇತ್ತು. ಈ ಸ್ಮೈಲಿ ಎಮೋಜಿ ಮತ್ತು ಸ್ಮೈಲಿ ಬಲೂನ್ಸ್ನ ನಾನು ಮೀಶೋಲಿ ಆರ್ಡ್ರ್ ಮಾಡಿದ್ದೆ. 4 ಅನ್ನೋ ಕಾನ್ಸೆಪ್ಟಲ್ಲಿ ಬಲೂನ್ ಇಟ್ಕೊಂಡು ಮಲಗಿರೋ ಬೇಬಿದು ನಾನು ಫೋಟೋಶೂಟ್ ಮಾಡಿದೆ. 4th month ಫೋಟೋಶೂಟ್ ಇದಾಗಿತ್ತು. ಮಧ್ಯ ಹಬ್ಬಗಳು ಬಂತು, ಯುಗಾದಿ ಹಬ್ಬ, ಅದನ್ನೆಲ್ಲ ಆಲ್ರೆಡಿ ನಾನು ವೀಡಿಯೋ ಪೋಸ್ಟ್ ಮಾಡಿ ಹಾಕಿದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಲೋ ಕಾಸ್ಟೇ, ಆಲ್ಮೋಸ್ಟ್ ಯಾವುದು ಎಕ್ಸ್ಟ್ರಾ ಕಾಸ್ಟ್ ಇಲ್ಲ. ನನ್ನ ಕ್ಯೂಟ್ ಬಂಗಾರಿದು 4th month ಫೋಟೋಶೂಟ್ ಇದಾಗಿತ್ತು. ಆ್ಯಂಡ್ ಇವಾಗ ಮಾಡ್ತಿರೋದು ಬಂದು 5th month ಬೇಬಿ ಫೋಟೋಶೂಟ್. ಇದಂತೂ ಅವಳಿಗೆ ಬೀಚ್ ಡ್ರೆಸ್ ಒಂದು ತರಿಸ್ಕೊಂಡಿದ್ದೆ. ಇದೆಲ್ಲ ನನ್ನ ಮಗನ ಓಲ್ಡ್ ಆಟ ಸಾಮಾನ್ಸು. ಆ ಸ್ಟೋನ್ಸ್ ಬಂದು ಫಿಶ್ ಟ್ಯಾಂಕಲ್ಲಿ ಇದ್ದಿದ್ದು. ಈ ಅಂಬ್ರೆಲಾ ಕೂಡ ನನ್ನ ಮಗಂದು, ಸ್ಲಿಪ್ಪರ್ಸ್ ಕೂಡ ಅವಳದೆ, ಫೋನ್ ಕೂಡ ಅವಳದೆ. ಬೀಚ್ ಥೀಮಲ್ಲಿ ನಾನು ಮಾಡಿದ್ದು, ಬೀಚಲ್ಲಿ ರಿಲ್ಯಾಕ್ಸ್ ಮಾಡ್ತಿರೋ ಟೈಪಲ್ಲಿ 5th month ಬೇಬಿ ಫೋಟೋಶೂಟ್ನ ಮಾಡಿದೆ. ನನ್ನ ಥಿಂಕಿಂಗ್ ಕಾನ್ಸೆಪ್ಟ್ ಹೇಗಿದೆ, ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. 5th month ಬೇಬಿ ಫೋಟೋಶೂಟ್ ಐಡಿಯಾ ಈ ರೀತಿ ಇತ್ತು. ಬೀಚ್ ಕಾನ್ಸೆಪ್ಟಲ್ಲಿ ಅದನ್ನು ಮಾಡಿದ್ದೆ.
ಬೀಚ್ ಡ್ರೆಸ್ ಒಂದನ್ನು ನಾನು ಮೊದಲೇ ತರಿಸ್ಕೊಂಡಿದ್ದೆ. ನಮ್ಮ ಮಕ್ಕಳಿಗೆ ಎಷ್ಟು ಬಟ್ಟೆ ತಂದ್ರೂ ಕಮ್ಮಿನೇ, ಅದರಲ್ಲೂ ಹೆಣ್ಮಕ್ಳು ಅಂದಮೇಲೆ ವೆರೈಟಿ ಡ್ರೆಸ್ ತರಿಸ್ತೀವಲ್ಲ, ಇಟ್ಕೊಂಡಿದ್ದು ಮಂತ್ ಫೋಟೋಶೂಟ್ ಬಂದಾಗ ಹಾಕ್ತಿದ್ದೆ. ಆ್ಯಂಡ್ ಇವಾಗ ನನ್ನ ಫೇವ್ರೇಟ್ ಕಾನ್ಸೆಪ್ಟ್ ಈ ಸಲ ಕಪ್ ನಂದೆ. ಇದನ್ನು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿದ್ದೆ. ಟಿ ಶರ್ಟು RCB ಜರ್ಸಿ ನಂಗೆ ಸಿಕ್ಕಿಲ್ಲ, ಬಟ್ ಈ ಸಲ ಕಪ್ ನಮ್ಮದೇ ಅಂತ ಇರೋದು ಆರ್ಡರ್ ಮಾಡಿ ಫೋಟೋಶೂಟ್ ಮಾಡಿದ್ದೆ. ಬಟ್ ನನ್ನ ಲಕ್ ನೆಕ್ಸ್ಟ್ ಇಯರಿಗೆ ಕಪ್ ಗೆದ್ದರು. RCB ವೇಲ್ನ ಯೂಸ್ ಮಾಡಿ ನನ್ನ ತಮ್ಮಂಗೆ ಕಬಡ್ಡಿಲಿ ಬಂದಿರೋ ಕಪ್ ಇಟ್ಟು ಈ ಫೋಟೋಶೂಟ್ನ ಮಾಡಿದ್ದೆ. ನನ್ನ ಪಕ್ಕ RCB ಫ್ಯಾನ್ ಆಗಿರೋದ್ರಿಂದ ಇದನ್ನು ಮಾಡಲೇಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. IPL ಟೀಮಲ್ಲಿ ಇದನ್ನು ಫೋಟೋಶೂಟ್ ಮಾಡ್ಕೊಂಡಿದ್ದೆ. ಆ ಟೈಮಲ್ಲಿ ಒಂದು 5th ಮಂತ್ ಆದಮೇಲೆ ಈ ಫೋಟೋಶೂಟ್ ಮಾಡಿದ್ದು. ಈ ಸಲ ಕಪ್ ನಮ್ಮದೇ ಅನ್ನೋದನ್ನು ನನ್ನ ಫೇವ್ರೆಟ್ ಕಾನ್ಸೆಪ್ಟಲ್ಲಿ ಇದು ಕೂಡ ಒಂದು. ಇವಾಗ ನೋಡ್ತಿರೋದು ಬಂದು 6 ಮಂತ್ ಬೇಬಿ ಫೋಟೋಶೂಟ್. ಇದು ಬಂದು ಜೂನ್ ತಿಂಗಳಲ್ಲಿ ಬಂದಿತ್ತು. ಜೂನ್ ತಿಂಗಳು ಇವಳು ಹುಟ್ಟಿರೋದು 2ನೇ ತಾರೀಕು ಆಗಿರೋದ್ರಿಂದ ಜೂನಲ್ಲಿ ಸ್ಕೂಲ್ ಶುರುವಾಗುತ್ತೆ. ಆದ್ದರಿಂದ ನನ್ನ ಮಗನ ಸ್ಕೂಲ್ ಯೂನಿಫಾರ್ಮ್ನ ಯೂಸ್ ಮಾಡಿ, ಇದು ಕೂಡ ತುಂಬಾ ಕಾಸ್ಟ್, ಏನೂ ಯೂಸೇ ಇಲ್ಲ, ಏನೂ ದುಡ್ಡೇ ಖರ್ಚಾಗಿಲ್ಲ ಇದಕ್ಕೆ. ನನ್ನ ಮಗನ ಸ್ಕೂಲು, ನನ್ನ ಮಗಂದೇ ಯೂನಿಫಾರ್ಮು, ಚಡ್ಡಿನ ಮಿಡಿ ಮಾಡಿದ್ದೀನಿ, ಟಿ ಶರ್ಟು, ID ಕಾರ್ಡ್ಸು ಮತ್ತು ಅವ್ನು ಬರೆದಿರೋ ಬುಕ್ಸು, ಪೆನ್ಸಿಲ್ಸು, ಇದನ್ನೆಲ್ಲ ಜೋಡಿಸಿ ನಾನು 6 ಮಂತ್ ಬೇಬಿ ಫೋಟೋಶೂಟ್ನ ಮಾಡಿದೆ. ಸ್ಕೂಲ್ ಶುರುವಾಗುತ್ತಲ್ವ, ಅದಕ್ಕೆ ಯೂನಿಕ್ ಆಗಿರುತ್ತೆ ಅಂತ ಹೇಳಿ ಇದಕ್ಕೆ ಆ ಸಾಂಗ್ಸ್ಗಳನ್ನೇ ಕೂಡ ಹಾಕಿದ್ದೀನಿ. ಅದನ್ನು ನಾನು ಶಾರ್ಟ್ಸ್ ಆಗಿ ಒಂದೇ ಇನ್ಮೇಲೆ ಪೋಸ್ಟ್ ಮಾಡ್ತೀನಿ. ಈ ಕಾನ್ಸೆಪ್ಟ್ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮಾಡೋದು ಮರಿಬೇಡಿ. ನೀವು ಮಾಮ್ಸ್ ಯಾರೆಲ್ಲ ಇದ್ದೀರಾ ಪ್ಲೀಸ್ ಈ ವಿಡಿಯೋ ವಾಚ್ ಮಾಡಿ ಆಯಿತಾ. ಅಂತ ಬರೆದು ಸ್ಲೇಟ್ ಮೇಲೆಲ್ಲ ಈ ಫೋಟೋಶೂಟ್ನ ಮಾಡಿದೆ. ಇದಾದಮೇಲೆ ಅವಳಿಗೆ 6 ಮಂತ್ ಕಂಪ್ಲೀಟ್ ಆದಮೇಲೆ ಇವಾಗೆಲ್ಲ ಹಾಫ್ ಬರ್ಡೇ ಮಾಡ್ತಾರೆ. ಹಾಫ್ ಬರ್ಡೇ ಮಾಡದೆ ಇರೋದಕ್ಕಾಗತ್ತಾ? ನನ್ನ ಮಗನಿಗೆ ಸೀರಿಯಸ್ಲಿ ಇದು ಯಾವುದೂ ಮಾಡಿರಲಿಲ್ಲ, ಬಟ್ ಈಗಿನ ಟ್ರೆಂಡಿಗೆ ತಕ್ಕಂಗೆ ನನ್ನ ಮಗಳಿಗೆ ಮಾಡಿದೆ. 6 ಮಂತ್ ಆದಮೇಲೆ ಹಾಫ್ ಬರ್ಡೇ ಮಾಡ್ತಾರೆ. ಇದಕ್ಕೆ ಮಾತ್ರ ಒಂದಷ್ಟು ಖರ್ಚನ್ನ ಮಾಡಿದೆ. ಕೆಲವೊಂದು ಐಟಮ್ಸ್ನ ಮೀಶೋಲ್ಲಿ ಆರ್ಡರ್ ಮಾಡಿದ್ದೆ. ಬಲೂನ್ಸು, ವೈಟ್ ಕಲರ್ ಪರ್ದೆ, ಲೈಟಿಂಗ್ಸ್ ಎಲ್ಲನೂ ಕೇಕ್ ಆರ್ಡ್ರ್ ಮಾಡಿ ಅವಳಿಗೆ ಹಾಫ್ ಬರ್ಡೇ ಮಾಡಿದ್ದಾಯಿತು. ಕೇಕೆಲ್ಲ ಸ್ಮ್ಯಾಶ್ ಮಾಡ್ತಿದ್ರೆ ಖುಷಿ ಆಗೋದು. ಅವಳು ಪ್ರೀಮೆಚೂರ್ ಬೇಬಿ ಆಗಿರೋದ್ರಿಂದ ಅವಳು ಸ್ಟಾರ್ಟಿಂಗ್ ಇದ್ದಿದ್ದಕ್ಕೂ ಇವಾಗ ಈ ರೀತಿ ಬೆಳೆದಿರೋದಕ್ಕೂ ನೋಡ್ಬಿಟ್ಟು ನನಗೆ ಒಂದು ಖುಷಿ ಆಗ್ತಿತ್ತು. 6 ಮಂತ್ ಅಂದರೆ ಅವಳಿಗೆ 4 ಮಂತ್ ಲೆಕ್ಕನೇ, ಬಟ್ ಅವಳು ಹುಟ್ಟಿರೋ ಟೈಮ್ ತೊಗೊಬೇಕಲ್ವ. 6 ಮಂತ್ನ ಹಾಫ್ ಬರ್ಡೇ ಮಾಡಿದ್ವಿ. ನನ್ನ ಹಾಫ್ ಬರ್ಡೇ ಕಾನ್ಸೆಪ್ಟ್, ನಾನು ಮಾಡಿದ ಹಾಫ್ ಬರ್ಡೇ ಕಾನ್ಸೆಪ್ಟ್ ಈ ರೀತಿ ಇತ್ತು. ಕೇಕ್ ಮಾತ್ರ ಅವಳು ತಿನ್ನೋದಕ್ಕೆ ಬಿಡಲಿಲ್ಲ, ತಿಂದರು. ಆಮೇಲೆ ಬಾಯಲ್ಲಿ ಒರೆಸ್ಬಿಟ್ವಿ, ಅದು ಕ್ರೀಮೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ. ಇದಾದಮೇಲೆ 7 ಮಂತ್ ಬೇಬಿ ಫೋಟೋಶೂಟ್ನ ಮಾಡಿದ್ವಿ. ಇದು ಬಂದು ಶಾಕುಂತಲೆ ಥೀಮ್ ಕಾನ್ಸೆಪ್ಟ್ ಆಗಿತ್ತು. ಎಲ್ಲ ತಾಯಂದ್ರಿಗೂ ಮಗಳಿಗೆ ಹೆಣ್ಮಕ್ಳಿದ್ರೆ ಶಾಕುಂತಲೆ ಡ್ರೆಸ್ ಹಾಕಿಸ್ತಾರೆ. ಅದೇ ರೀತಿ ನಾನು ಪಾಪುಗೆ ಶಾಕುಂತಲೆ ಥೀಮಲ್ಲಿ ಮಾಡಿದೆ. ಅವಳು ವೇರ್ ಮಾಡಿರೋದು ಬಂದು ನಂದೇ ದುಪ್ಪಟ ಆ್ಯಂಡ್ ಮಲ್ಲಿಗೆ ಹೂವನ್ನ ತೊಗೊಬಂದು ಕಟ್ಟಿ ಪೋಣಿಸಿ ತುಂಬಾ ಮಲ್ಲಿಗೆ ಒಂದಕ್ಕೆ ಇದಕ್ಕೆ ನಾವು ಖರ್ಚು ಮಾಡಿದ್ವಿ. 7 ಮಂತ್ ಬೇಬಿ ಫೋಟೋಶೂಟ್ನ ಮಾಡಿದೆ. ಈ ಫೋಟೋಶೂಟ್ ಮಾಡಿದಾಗ ನಮ್ಮ ಅಪ್ಪನ ಕೈಲಿ ಬೈಸ್ಕೊಂಡಿದ್ದೆ. ಯಾರೋ ಪಾಪಗೂ ಎಲ್ಲ ಹಿಂಗೆ ಮಾಡಿದಿರಲ್ಲ ಅಂತ ಅಪ್ಪನಿಗೆ ಯಾರೋ ಹೇಳಿದ್ರು ಅಂತ ಹೇಳಿ ನಾನು ಬೈಸ್ಕೊಂಡು ಹತ್ತಿದ್ದೆ. ನನ್ನ ಮಗಳು ಇದರಲ್ಲಿ ಯಾವ ರೀತಿ ಕಾಣಿಸ್ತಾ ಇದ್ದಾಳೆ, ಅವಾಗ ಸ್ವಲ್ಪ ಇನ್ನೂ ಜಾಸ್ತಿ ಜುಟ್ಟು ಬಂದಿರಲಿಲ್ಲ, ಲೈಟಾಗಿ ಜುಟ್ಟು ಹಾಕಿ ಅವಳಿಗೆ ಶಾಕುಂತಲೆ ಮಾಡಿ ಖುಷಿಪಟ್ಟಿದ್ದಾಯಿತು. ವೇಲಲ್ಲೇ ಸೀರೆ ಥರ ಮಾಡಿ ಈ ಫೋಟೋಶೂಟ್ ಮಾಡಬೇಕಾರೆಲ್ಲ ಅವಳು ಹತ್ಕೊಂಡೇ ಮಾಡಿಸಿರೋದು. ಬಟ್ ನಗೋ ಫೋಟೋಗಳನ್ನ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಫೋಟೋಶೂಟ್ ಮಾಡೋದಂದರೆ ತುಂಬ ಈಸಿ ಕೆಲಸ ಅಂತೂ ಅಲ್ವೇ ಅಲ್ಲ. ಇದಾದಮೇಲೆ 8 ಮಂತ್ ಬೇಬಿ ಕಾನ್ಸೆಪ್ಟು. ಇದು ಬಂದು ಮಳೆಗಾಲದಲ್ಲಿ ಫೋಟೋಶೂಟ್ ಮಾಡಿದ್ದು. ಆದ್ದರಿಂದ ಇದನ್ನು ಅಷ್ಟೇ ಪೇಪರಲ್ಲಿ ಡ್ರಾಯಿಂಗ್ ಶೀಟಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದು ರೈನ್ಬೋ ಇದೆಯಲ್ಲ, ಸ್ಟಿಕ್ಕರ್ ಒಂದು ಮೀಶೋಲ್ಲಿ ಆರ್ಡ್ರ್ ಮಾಡಿದ್ದೆ. ಇನ್ನು ಡ್ರಾಯಿಂಗ್ ಶೀಟಲ್ಲೆಲ್ಲ ಕಟ್ ಮಾಡಿ ಬ್ಲ್ಯಾಂಕೆಟ್ ಮೇಲೆ ಪಾಪುನ ಮಲಗಿಸಿ ನಾನು ಈ ಫೋಟೋಶೂಟ್ನ ಮಾಡಿದೆ. ಆಲ್ರೆಡಿ ಅವಳ ಹತ್ರ ಡ್ರೆಸ್ ಇತ್ತು. ಯೂನಿಕ್ ಆಗಿರಲಿ ಮತ್ತು ಲೋ ಕಾಸ್ಟ್ ಇರಲಿ ಅಂತ ಈ ಥೀಮ್ಸ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ. ಇದು ಬಂದು 8 ಮಂತ್ ಬೇಬಿ ಕಾನ್ಸೆಪ್ಟ್ ಇದಾಗಿತ್ತು. ರೈನು ಮತ್ತು ಎಲ್ಲ ಕಡೆ ಅಂಬ್ರೆಲಾ ಇರೋ ಥರ ಅಂಬ್ರೆಲಾ ನಾನೇ ಕಟ್ ಮಾಡಿದ್ದೆ. 9th ಮಂತ್ ಬೇಬಿ ಕಾನ್ಸೆಪ್ಟ್ ಬಂದು ಬಿಸ್ನೆಸ್ ಮ್ಯಾನ್. ಅವಳು ವೇರ್ ಮಾಡಿರೋದು ಅವ್ರ ಅಣ್ಣಂದೇ ಬಟ್ಟೆ. ಇದಕ್ಕೂ ಕೂಡ ಇದು ಯಾವುದೇ ಕಾಸ್ಟ್ ಇಲ್ಲ. ಲ್ಯಾಪ್ಟಾಪ್ ಅವ್ರ ಪಪ್ಪಂದು, ಅಲ್ಲಿರೋ ಅಕ್ಸೆಸರೀಸ್ ಎಲ್ಲ ಅವ್ರ ಪಪ್ಪಂದೇ. ಅದನ್ನಿಟ್ಟು 9th ಮಂತ್ ಬೇಬಿ ಫೋಟೋಶೂಟ್ನ ಮಾಡಿದೆ. ಇದಕ್ಕೆ ಸಾಂಗ್ ಬಂದು ಆರ್ಯ ಮೂವಿದು ಮಿಸ್ಟರ್ ಪರ್ಫೆಕ್ಟ್ ಸಾಂಗ್ ಹಾಕಿದ್ದೀನಿ. ಶಾರ್ಟ್ಸ್ಗಳನ್ನ ಇನ್ನು ಫ್ಯೂಚರ್ಸ್ ಡೇಸಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಇದು ಕೂಡ ಸಿಂಪಲ್ ಕಾನ್ಸೆಪ್ಟ್ ಆಗಿತ್ತು. ನಾನು ಇದನ್ನು ಪೋಸ್ಟ್ ಮಾಡ್ತೀನಿ ಅನ್ನೋ ಥಿಂಕ್ ಇರಲಿಲ್ಲ. ಮಾಡಿದ್ಮೇಲೆ ಯೂನಿಕಾಗಿ ಮಾಡಬೇಕು, ಲೋ ಕಾಸ್ಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ಥಿಂಕ್ ಮಾಡಿ ಈ ಥೀಮ್ಸ್ಗಳನ್ನ ಮಾಡಿದೆ. ಬಿಸ್ನೆಸ್ ಮ್ಯಾನ್, ಆಫೀಸ್ಗೆ ಹೋಗೋ ಬಾಯ್ ಟೈಪು, ಅವ್ರ ಅಣ್ಣಂದು ಇದು ಡ್ರೆಸ್ಸು, ಅದನ್ನೆಲ್ಲ ಹಾಗೆ ಎತ್ತಿಟ್ಟಿದ್ದೆ.
ಏನಕ್ಕೋ ನಿಮ್ಮ ಮೆಮೊರಿಗೆ ಅಂತ ಅದೆಲ್ಲ ಇವಾಗ ಇವಳಿಗೆ ಯೂಸ್ ಆಗ್ತಾ ಬಂತು. 9 ಮಂತು ಅಲ್ಲೇ ಲ್ಯಾಪ್ಟಾಪಲ್ಲಿ ಶೋ ಆಗೋ ಥರ 9 ಅನ್ನೋ ನಂಬರ್ನ ಹುಡುಕಿ ನಾನು ಈ ಫೋಟೋಶೂಟ್ನ ಮಾಡಿದೆ. ಹೇಗಿದೆ ಅಂತ ಹೇಳಿ. ನೆಕ್ಸ್ಟ್ ಬಂದು 10th ಮಂತ್ ಬೇಬಿ ಫೋಟೋಶೂಟ್. ಇದು ಡಾಕ್ಟರ್ ಥೀಮಲ್ಲಿ ಮಾಡಿದೆ. ಇದಕ್ಕೂ ನಾನೇನು ಖರ್ಚು ಮಾಡಲಿಲ್ಲ. ಸ್ಟೆಥೋಸ್ಕೋಪ್ನ ನಮ್ಗೆ ಗೊತ್ತಿರೋ ಸಿಸ್ಟರ್ ಹತ್ರ ಕೇಳಿ ಇಸ್ಕೊಂಡ್ವಿ. ಅವಳದೇ ಫೈಲ್ಸು, ಆಮೇಲೆ 10 ಅನ್ನೋದನ್ನು ಹಾರ್ಟ್ ಇತ್ತಲ್ಲ ಅದರಲ್ಲಿ ಹ್ಯಾಂಡ್ಸಿ 10 ಅಂತ ಮಾಡಿ ಮನೇಲಿರೋ ಸಿರಪ್ಸು, ಮನೇಲಿರೋ ಎಕ್ವಿಪ್ಮೆಂಟ್ಸ್ನ ಯೂಸ್ ಮಾಡಿ ನಾನು 10th ಮಂತ್ ಆಫ್ ಬೇಬಿ ಫೋಟೋಶೂಟ್ನ ಮಾಡಿದೆ. ಹಾಸ್ಪಿಟಲ್ ನೇಮ್ ಬಂದು ಅಪೋಲೋ. ಏನಕ್ಕಂದರೆ ನನ್ನ ಮಗಳು ಹುಟ್ಟಿದ್ದು ಅಪೋಲೋ ಹಾಸ್ಪಿಟಲೇ ಅಲ್ವಾ, ಅದಕ್ಕೆ ಡಾಕ್ಟರ್ ಹೂವಿಷ್ಕಾ MBBS MD ಪೀಡಿಯಾಟ್ರಿಷನ್ ಅಂತಲೇ ಕೊಟ್ಟೆ. ನೋಡೋಣ ಫ್ಯೂಚರಲ್ಲಿ ಡಾಕ್ಟ್ರ್ ಆಗ್ತಾಳ ಇಲ್ವಾ ಅಂತ ಹೇಳಿ. ಒಟ್ಟಲ್ಲಿ ಯೂನಿಕ್ ಆಗಿರಲಿ ಅಂತ ಹೇಳಿ ಈ ಥೀಮ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ. ನನ್ನ ಥಿಂಕಿಂಗ್ ಲೆವೆಲ್ ಹೇಗಿದೆ, ಥಿಂಕಿಂಗ್ ಏನೋ ದೊಡ್ಡದಲ್ಲ, ಹೇಗಿದೆ ಅಂತ ಕಮೆಂಟ್ ಮಾಡಿ. 11 ಮಂತ್ ಫೋಟೋಶೂಟ್ ಬಂದು ಕನ್ನಡ ರಾಜ್ಯೋತ್ಸವ. ಅವಳು ನವೆಂಬರ್ಗೆ ತಿಂಗಳಿಗೆ 11 ತಿಂಗಳಾಗ್ತಿತ್ತು, 2ನೇ ತಾರೀಕು ಆಗ್ತಿತ್ತು. ಅದಕ್ಕೇ ಮೊದಲೇ ನಾನು ನನ್ನ ಹತ್ರ ಇರೋ ಬುಕ್ಸು ಮತ್ತು ಸೇವಂತಿಗೆ ಹೂವು, ಗುಲಾಬಿನ ಬಳಸಿ ಕರ್ನಾಟಕದ ಚಿತ್ರ ಬಿಟ್ಟು ಎಲ್ಲ ಬುಕ್ಸ್ನ ಜೋಡಿಸಿ 11ನೇ ತಿಂಗಳ ಬೇಬಿ ಫೋಟೋಶೂಟ್ನ ನಾನು ಮಾಡಿದೆ. ನಾನು ಮೊದಲು ಐಚ್ಛಿಕ ಕನ್ನಡ ವಿದ್ಯಾರ್ಥಿ ಅಂಥದ್ರಲ್ಲಿ ಕನ್ನಡಾಭಿಮಾನ ಬಿಟ್ಕೊಡೋದಕ್ಕಾಗತ್ತಾ, ಅದಕ್ಕೆ ಕನ್ನಡದೊಂದು ಥೀಮ್ ಇರಲೇಬೇಕು ಅಂತ ಹೇಳಿ ನಾನು ಈ ಕಾನ್ಸೆಪ್ಟನ್ನ ಮಾಡಿದೆ. ಇನ್ನು ಫಸ್ಟ್ ಇಯರ್ಗೆ ಒಂದಷ್ಟು ಫೋಟೋಶೂಟ್ನ ಮಾಡಿಸಿದ್ವಿ ಹೊರಗಡೆ ಸ್ಟುಡಿಯೋಲಿ. ಒಂದು ಆಸೆ ಇತ್ತು ನನಗೆ ಮಾಡಿಸ್ಲೇಬೇಕು ಅಂತ ಹೇಳಿ ಒಂದು 7 ಥೀಮಲ್ಲಿ ಮಾಡಿಸಿದ್ದೀನಿ. ಅದನ್ನು ಕೂಡ ಸಪ್ರೇಟ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ 1 ತಿಂಗಳಿಂದ 11 ತಿಂಗಳವರೆಗೆ ನಾನು ತಿಂಗಳ ಈ ಥೀಮ್ಗಳನ್ನ ಯೂಸ್ ಮಾಡಿ ಫೋಟೋಶೂಟ್ ಮಾಡಿದೆ. ಫಸ್ಟ್ ಇಯರ್ ಬರ್ಡೇದು 1 ಅಂತ ಬರೋದನ್ನು ಫೋಟೋಶೂಟ್ ಮಾಡಿಸಿದ್ವಲ್ಲ ಅಲ್ಲೇ ಮಾಡಿಸಿದ್ವಿ. ಅದೇನು ನನ್ನ ಥಿಂಕಿಂಗ್ ಅಲ್ಲ, ಅದನ್ನು ಕೊನೆಯಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ. ಹೇಗಿದೆ ಅಂತ ಹೇಳಿ. ನೀವು ಮೋಮ್ಸ್ ಯಾರೆಲ್ಲ ಇದ್ದೀರಾ, ನಿಮಗೆ ಈ ಬೇಬಿ ಆಗಿದ್ದರೆ, ಬೇಬಿಗೆ ಫೋಟೋಶೂಟ್ ಮಾಡಬೇಕಂತ ಯೋಚನೆ ಮಾಡ್ತಿದ್ರೆ ಈ ವಿಡಿಯೋ ನೋಡಿದ್ರೆ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಇಯರ್ ಹ್ಯಾಪಿ ಬರ್ಡೇಗೆ ಫೋಟೋಶೂಟ್ ಮಾಡಿದ್ದು 1 ಅಂತ. ಇದು ಕೇಕ್ ಇಟ್ಟು 1 ಅಂತ ಬರೆದಿದೆ. ಈ ರೀತಿ ಫೋಟೋಶೂಟ್ ಮಾಡಿದ್ರೆ ಇದು ಫುಲ್ ಹತ್ಕೊಂಡೇ ಇದ್ದಾಳೆ ನೋಡಿ, ಇರ್ಲಿಕ್ಕೆ ಶೋ ಆಗ್ತಿದೆ. ಅವಳೆಲ್ಲ ಫೋಟೋಶೂಟಲ್ಲೂ ಕಂಪಲ್ಸರಿ ಎತ್ತಿದ್ದಾಳೆ. ಬಟ್ ನಗೋ ಫೋಟೋನ ನಾನು ಇಲ್ಲಿ ತೋರಿಸ್ತಿದ್ದೀನಿ. ಪ್ರತಿಯೊಂದು ಫೋಟೋಶೂಟ್ ಮಾಡಬೇಕಾದ್ರೂ ನಾನಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟಿದ್ದೀನಿ. ಇವೇ ಆ ಫೋಟೋಶೂಟ್ದು. ಅದು ಯಾವ ರೀತಿ ಇತ್ತು, ಹೇಗಿತ್ತು ಅಂತ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ, ಯೂಸ್ಫುಲ್ ಆಗ್ಬೋದು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪಾಪುಗೆ ದೃಷ್ಟಿ ಆಗುತ್ತೆ ಅಂತೆಲ್ಲ ಬೈಬೇಡಿ, ಗೊತ್ತು ದೃಷ್ಟಿ ಆಗುತ್ತೆ ಅಂತ. ಅದು ಪಕ್ಕದಲ್ಲಿರೋ ಹೈ ಪಾಯಿಂಟ್ಸ್ನ ಕೊಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್. ಸಾರಿ ಹೇಳೋದು ಮರ್ತೆ. ಇಷ್ಟು ಚೆಂದ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಡಿಯೋನ ವಾಚ್ ಮಾಡಿದ್ದು ಕೂಡ ತುಂಬ ಧನ್ಯವಾದಗಳು. ಏನಾದರೂ ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.